ಇನ್ನು ಪಂಚರಾಜ್ಯಗಳ ಪೈಕಿ 4 ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಪೂರ್ಣ ಆಗಿದೆ. 10 ದಿನ ಕಳೆದರೂ ಕೂಡ ಕೇರಳಂನ ಸಿಎಂ ಆಯ್ಕೆ ಗೊಂದಲ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಇವತ್ತು ಕೇರಳಂ ಹೊಸ ಮುಖ್ಯಮಂತ್ರಿ ಹೆಸರು ಘೋಷಣೆಯಾಗುವಂತ ಸಾಧ್ಯತೆ ಇದೆ. ಸಿಎಂ ಪಟ್ಟಕ್ಕಾಗಿ ತೀವ್ರ ಪೈಪೋಟಿ ಇದೆ. ಸತೀಶನ್ ಕೆಸಿ ವೇಣುಗೋಪಾಲ್ ಮಧ್ಯೆ ಫೈಟ್ ಇದೆ. ಸಿಎಂ ಆಯ್ಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕೂಡ ಒಮ್ಮತಕ್ಕೆ ಬಂದಿಲ್ಲ. ನಿನ್ನೆ ಸಂಜೆ ಖರ್ಗೆ ನಿವಾಸದಲ್ಲಿ ಮತ್ತೊಂದು ಸಭೆಯನ್ನ ನಡೆಸಲಾಗಿದೆ. ರಾಹುಲ್ ಗಾಂಧಿ ಅವರು ಮತ್ತೊಂದು ಸಭೆಯನ್ನ ನಡೆಸಿದ್ರು. ಇವತ್ತು ಕೇರಳಂನ ನೂತನ ಮುಖ್ಯಮಂತ್ರಿ ಯಾರು ಅನ್ನೋದು ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಕೆಸಿ ವೇಣುಗೋಪಾಲ್ ಅಥವಾ ಸತೀಶನ್ ಇವರಿಬ್ಬರ ಪೈಕಿ ಯಾರಾಗ್ತಾರೆ ಸಿಎಂ ಅನ್ನೋದು ಇವತ್ತು ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಪಂಚರಾಜ್ಯ ಚುನಾವಣೆಗಳ ಪೈಕಿ 4 ರಾಜ್ಯಗಳ ಸಿಎಂ ಆಯ್ಕೆ ಪ್ರಕ್ರಿಯೆ ಈಗಾಗಲೇ ಕಂಪ್ಲೀಟ್ ಆಗಿದೆ. ಆದರೆ ಕೇರಳಂನ ಸಿಎಂ ಯಾರು ಇನ್ನೂ ಕೂಡ ಗೊಂದಲ ಮುಗಿದಿಲ್ಲ. ಇವತ್ತು ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಇವತ್ತು ಈ ಬಗ್ಗೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ 10 ದಿನ ಕಳೆದು ಹೋಗಿದೆ. ಚುನಾವಣೆ ಮುಗಿದು 10 ದಿನ ಕಳೆದಿದೆ. ಆದರೂ ಕೂಡ ಕೇರಳಂನ ನೂತನ ಮುಖ್ಯಮಂತ್ರಿ ಯಾರು ಅನ್ನೋದು ಇನ್ನೂ ಕೂಡ ಬಗೆಹರಿಯದ ಗೊಂದಲವಾಗಿ ಉಳ್ಕೊಂಡಿದೆ. ಇವತ್ತು ಘೋಷಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಸತೀಶನ್ ಮತ್ತು ಕೆಸಿ ವೇಣುಗೋಪಾಲ್ ಈ ಇಬ್ಬರ ಮಧ್ಯೆ ತೀವ್ರ ಪೈಪೋಟಿ ಇರೋದು. ಇವರಿಬ್ಬರಲ್ಲಿ ಯಾರಾಗ್ತಾರೆ ಕೇರಳದ ಮುಖ್ಯಮಂತ್ರಿ ಅನ್ನೋದು ಇವತ್ತು ಬಹುತೇಕ ಕನ್ಫರ್ಮ್ ಆಗುವಂತ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.